ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದಿನದ ದೇವರ ವಾಕ್ಯ ಪರಮಗೀತ 5ನೇ ಅಧ್ಯಾಯ 10ನೇ ವಚನ. ನನ್ನನ್ನು ಬಿಳುಪು ಕೆಂಪು ಬಣ್ಣವುಳ್ಳವನು, ಅವನು 10,000 ಜನರಲ್ಲಿ ಧ್ವಜಪ್ರಾಯನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮದಲಿಂಗನಾಗಿರುವ ದೇವರನ್ನು ನಾವು ಕಾಣುವಾಗ ಆತನ ಸೌಂದರ್ಯವನ್ನ ಇಲ್ಲಿ ವರ್ಣನೆ ಮಾಡುವವರಾಗಿದ್ದಾರೆ. ಅದರಂತೆ 10,000 ಜನರಲ್ಲಿ ಆತನಿದ್ದರೂ ಕೂಡ ಆತನನ್ನ ಗುರುತು ಹಿಡಿಯುವಂತದ್ದು ಅವಶ್ಯಕವಾಗಿರ್ತದೆ. ಅದರಂತೆಯೇ ನಾವು ಆತನ ವಾಕ್ಯದಲ್ಲಿ ಆತನಲ್ಲಿ ಜೀವಿಸುತ್ತಾ ಸತ್ಯದ ಹಾದಿಯಲ್ಲಿ ನಡೆಯುವಂತವರಾಗಿ ಆತನನ್ನು ಪ್ರತಿ ಕ್ಷಣ ಗುರುತು ಹಿಡಿಯುವಂತವರಾಗೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಭೂಪರಲೋಕಗಳ ಒಡೆಯನೂ ಆದ ನಮ್ಮ ಪರಮ ತಂದೆಯೇ, ಅಪ್ಪ, ನಿಮ್ಮನ್ನು ಸ್ವಾಮಿ ಎಷ್ಟು ಲಕ್ಷ ಕೋಟಿ ಜನರಿದ್ದರು ಕರ್ತನೆ ಗುರುತು ಹಿಡಿಯುವಂತೆ, ಅಪ್ಪ, ಇಹಲೋಕದ ಯಾವ ಅಧಿಕಾರಕ್ಕೂ ಕರ್ತನೆ ನಿಮ್ಮನ್ನು ಗುರುತು ಹಿಡಿಯಲಿಕ್ಕೆ ಕರ್ತನೆ ನಮ್ಮೆಲ್ಲರನ್ನ ಕರ್ತನೆ ಅಪ್ಪ ತಡೆ ಹಿಡಿಯದಂತೆ ನೀವೇ ಒಂದು ದೊಡ್ಡ ಕಾರ್ಯದಲ್ಲಿ ಬೆಂಕಿಯೋಪಾದಿಯಲ್ಲಿ ನಮ್ಮೊಂದಿಗಿದ್ದು ನಡೆಸಿರೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇಲೆ.